ನೇಪಾಳದಲ್ಲಿ ನಿಲ್ಲದ ಹಿಂಸಾಚಾರ. ಸರ್ಕಾರ ಶೇಕ್. ಸಿಕ್ಕ ಸರ್ಕಾರಿ ಕಟ್ಟಡಗಳಿಗೆ ಬೆಂಕಿ, ಧ್ವಂಸ. ನೇಪಾಳದ ಯುವ ಸಮೂಹದ ದಂಗೆಗೆ ಇಡೀ ದೇಶವೇ ಹೊತ್ತಿ ಉರಿತಾ ಇದೆ. ಸತತ 4ನೇ ದಿನವೂ ನೇಪಾಳದಲ್ಲಿ ಮಹಾಜ್ವಾಲೆ ಇನ್ನೂ ಆರಿಲ್ಲ. 26 ಸಾಮಾಜಿಕ ಜಾಲತಾಣವನ್ನು ನಿರ್ಬಂಧಿಸಿದ್ದಕ್ಕೆ ನೇಪಾಳ ಸರ್ಕಾರವೇ ಪತನವಾಗಿ ಹೋಗಿದೆ. ಕಳೆದ 3 ದಿನಗಳಿಂದ ಯುವ ಸಮೂಹದ ಹಿಂಸಾತ್ಮಕ ಪ್ರತಿಭಟನೆಯಿಂದ ಇಡೀ ನೇಪಾಳ ನೆಲಕಚ್ಚಿದೆ. ನಿರ್ಬಂಧವನ್ನು ವಾಪಸ್ ಪಡೆದ ನಂತರವೂ ಸಹ ಪ್ರತಿಭಟನೆಯ ಕಾವು ಕಡಿಮೆಯಾಗಿಲ್ಲ. ಹಿಂಸಾಚಾರ ಘಟನೆಯಿಂದ ಸಾವಿನ ಸಂಖ್ಯೆ 23ಕ್ಕೆ ಏರಿಕೆಯಾಗಿದ್ದು, ಗಾಯಾಳುಗಳ ಸಂಖ್ಯೆ 800ಕ್ಕೆ ತಲುಪಿದೆ. ಈ ದುರ್ಘಟನೆ ಬೆನ್ನಲ್ಲೇ ನೇಪಾಳ ಸರ್ಕಾರ ತುರ್ತು ಪರಿಸ್ಥಿತಿ ಜಾರಿ ಮಾಡಿದಾಗಲೂ ಹಿಂಸಾಚಾರವನ್ನು ತಗ್ಗಿಸುವಲ್ಲಿ ವಿಫಲವಾಗಿದೆ. ರಾತ್ರಿ ವೇಳೆಗೆ ಹೊಸ ಪ್ರಧಾನಿ ನೇಮಕ, ಕಂಟ್ರೋಲ್ಗೆ ಬಾರದ ಹಿಂಸಾಚಾರ, ಗಲಭೆ, ಕರ್ಫ್ಯೂ ಮಧ್ಯೆ ಯುವಕರ ವೈಲೆನ್ಸ್. ಇಂದು ಸಹ ರಾಜಧಾನಿ ಕಠ್ಮಂಡುವಿನಲ್ಲಿ ಯುವ ಸಮೂಹದಿಂದ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಸಿಕ್ಕ ಕಟ್ಟಡಗಳಿಗೆ ಬೆಂಕಿ ಹಾಕಿ ಆಕ್ರೋಶವನ್ನು ಹೊರಹಾಕಿದರು. ಜೆನ್ಜಿ ರಣಕೋಪಕ್ಕೆ ಇಡೀ ಸರ್ಕಾರವೇ ನೆಲಕಚ್ಚಿ ತತ್ತರಿಸಿ ಹೋಗಿದೆ. ಈಗಾಗಲೇ ಅಧ್ಯಕ್ಷರ ಭವನ, ಪ್ರಧಾನಿ ನಿವಾಸ, ಸಂಸತ್ ಭವನ ಎಲ್ಲವನ್ನೂ ಧ್ವಂಸ ಮಾಡಿರುವ ಯುವ ಪಡೆ ಇಂದು ಸಹ ಸಿಕ್ಕ ಕಟ್ಟಡಗಳ ಹಾನಿಗೆ ಮುಂದಾದರು. ಈ ವೇಳೆ ಕರ್ಫ್ಯೂ ಮಧ್ಯೆ ಯುವಕರ ದಂಗೆಯನ್ನು ಸೇನೆ ಹತ್ತಿಕ್ಕಲು ಪ್ರಯತ್ನ ಪಟ್ಟರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಇಂದು ಯುವ ಸಮೂಹ ಸಚಿವರು ಮತ್ತು ಸರ್ಕಾರದ ಅಧಿಕಾರಿಗಳ ಮನೆಯನ್ನು ಗುರಿಯಾಗಿಸಿಕೊಂಡು ಮನೆಗೆ ಬೆಂಕಿ ಹಾಕುವ ಕೆಲಸವನ್ನು ಮಾಡಲಾಯಿತು. ಸೇನೆ ಸರ್ಕಾರಿ ನಿವಾಸಕ್ಕೆ ಎಷ್ಟೇ ಭದ್ರತೆ ನೀಡಿದರೂ ಯಾವುದೇ ಪ್ರಯೋಜನ ಕಂಡುಬಂದಿಲ್ಲ. ಈ ವೇಳೆ ಪ್ರತಿಭಟನಾಕಾರರ ಮೇಲೆ ಸೇನೆ ಅಶ್ರುವಾಯು ಪ್ರಯೋಗ ಮಾಡಿತು. ಇದನ್ನೂ ಲೆಕ್ಕಿಸದೆ ಸರ್ಕಾರಿ ನಿವಾಸಗಳಿಗೆ ಬೆಂಕಿ ಹಚ್ಚಿ ಸ್ಮಶಾನದಂತೆ ಮಾಡಿದ್ದಾರೆ. ಪ್ರಧಾನಿ ರೇಸ್ನಲ್ಲಿ ಕರ್ನಾಟಕದ ಪದವೀಧರ, ಕಠ್ಮಂಡುವಿನಲ್ಲಿ ಮೇಯರ್ ಆಗಿರುವ ಬಲೇನ್ ಶಾ, ಬೆಳಗಾವಿಯ ವಿಟಿಯುವಿನಲ್ಲಿ ವ್ಯಾಸಂಗ ಮಾಡಿರುವ ಶಾ. ಇನ್ನು ಹಿಂಸಾಚಾರದ ಹೊಣೆ ಹೊತ್ತು ನಿನ್ನೆ ರಾಜೀನಾಮೆ ಸಲ್ಲಿಸಿದ ಪ್ರಧಾನಿ ಕೆಪಿ ಓಲಿ ಶರ್ಮಾ ದುಬೈಗೆ ಹಾರಿದ್ದಾರೆ. ಇಂದು ರಾತ್ರಿಯ ವೇಳೆಗೆ ನೂತನ ಪ್ರಧಾನಿಯನ್ನು ಆಯ್ಕೆ ಮಾಡಲಾಗುವುದು ಎನ್ನಲಾಗಿದೆ. ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವ ಎಂಟೆಕ್ ಪದವೀಧರ ಬಲೇನ್ ಶಾ ಪ್ರಧಾನಿ ರೇಸ್ನಲ್ಲಿ ಇದ್ದಾರೆ ಅಂತ ತಿಳಿದು ಬಂದಿದೆ. ಈತ ಸದ್ಯ ಕಠ್ಮಂಡುವಿನಲ್ಲಿ ಮೇಯರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಯುವ ಜನರ ಆಕ್ರೋಶದ ಬಳಿಕ ಬಲೇನ್ ಶಾಗೆ ಬೆಂಬಲ ವ್ಯಕ್ತವಾಗಿದೆ. ಹಿಂಸಾಚಾರ ಕ್ಷಣಕ್ಕೂ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನೇಪಾಳದ ಎಲ್ಲ ಏರ್ಪೋರ್ಟ್ಗಳನ್ನು ಮತ್ತು ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದ್ದು, ಎಲ್ಲ ಪೋರ್ ನೆಟ್ವರ್ಕ್ಗಳನ್ನು ಕಡಿತಗೊಳಿಸಲಾಗಿದೆ. ನೇಪಾಳದಲ್ಲಿ ಕ್ಷಣಕ್ಕೂ ಹಿಂಸಾಚಾರ ಭುಗಿಲೇಳ್ತಾ ಇದೆ. ಈಗಾಗಲೇ ಹಿಂಸಾಚಾರ ಹೆಚ್ಚಾಗ್ತಾ ಇದ್ದ ಹಾಗೆ ಕೆಪಿ ಶರ್ಮಾ ಓಲಿ ತಮ್ಮ ಪ್ರಧಾನಿಯ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ತೆರವಾಗಿರುವಂತಹ ಪ್ರಧಾನಿ ಸ್ಥಾನಕ್ಕೆ ಇದೀಗ ಕರ್ನಾಟಕದಲ್ಲೇ ವ್ಯಾಸಂಗ ಮಾಡಿರುವಂತಹ ಬಲೇನ್ ಶಾ ರೇಸ್ನಲ್ಲಿದ್ದಾರೆ. ಅಲ್ಲಿನ ಜನತೆ ಬಲೇನ್ ಶಾಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಸದ್ಯದಲ್ಲಿಯೇ ಅವರು ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಇದರ ಬೆನ್ನಲ್ಲೇ ನಾಳೆ ಬೆಳಿಗ್ಗೆ ತನಕಲೂ ಕೂಡ ನೇಪಾಳದಾದ್ಯಂತ ಕರ್ಫ್ಯೂವನ್ನು ವಿಧಿಸಲಾಗಿದೆ. ಜೊತೆಗೆ ಎಲ್ಲ ಏರ್ಪೋರ್ಟ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಕಾನೂನು ವ್ಯವಸ್ಥೆ ಅಯೋಮಯ, ಪೊಲೀಸರನ್ನ ಅಟ್ಟಾಡಿಸಿದ ಆಕ್ರೋಶಿತರು. ಪ್ರತಿಭಟನೆಯಿಂದ ಪರಿಸ್ಥಿತಿ ಕೈಮೀರಿ ಹೋಗಿರೋದ್ರಿಂದ ಸೇನೆಯನ್ನ ಯುವ ಸಮೂಹ ಅಟ್ಟಾಡಿಸಿ ಹೊಡೆಯಲು ಮುಂದಾಗಿದ್ದು ಕಂಡುಬಂದಿತ್ತು. ಸಚಿವರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳ ಕುಟುಂಬ ಹೆಲಿಕಾಪ್ಟರ್ ಮೂಲಕ ಬೇರೆಡೆಗೆ ತೆರಳುತ್ತಾ ಇದೆ. ಹೀಗೆ ಪರಿಸ್ಥಿತಿ ಮುಂದುವರೆದರೆ ಇನ್ನಷ್ಟು ಪ್ರಾಣಹಾನಿ ಆಗಲಿದೆ. ಒಟ್ಟಾರೆ ನೇಪಾಳದಲ್ಲಿ ಹಿಂಸಾಚಾರ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು, ಪ್ರತಿಭಟನೆಯ ನಿಯಂತ್ರಣಕ್ಕೆ ಏನೇ ಕ್ರಮ ಜರುಗಿಸಿದರೂ ತಹಬದಿಗೆ ಬರ್ತಾ ಇಲ್ಲ. ಸ್ವಯಂ ಪ್ರೇರಿತರಾಗಿ ಯುವ ಸಮೂಹ ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತಾ ಇದೆ. ಇಡೀ ದೇಶದಲ್ಲಿ ಅರಾಜಕತೆ ಉಂಟಾಗಿದೆ. ಇನ್ನಾದರೂ ಹಿಂಸಾಚಾರ ತಗ್ಗಲಿದೆಯಾ? ಕಾದು ನೋಡಬೇಕಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.